ಸ್ಟೋರ್ ಬಗ್ಗೆ ಯಾರಾದರೂ ಪ್ರಮೋಷನ್ ಮಾಡಿಕೊಟ್ಟಿದ್ರು ಕೂಡ ಇಷ್ಟೊಂದು ಎಕ್ಸ್ಪ್ಲನೇಷನ್ ಕೊಡ್ತಿದ್ರೋ ಇಲ್ವೋ ಗೊತ್ತಿಲ್ಲ. ಸೊ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದ್ರಿಂದ ಯಾರಿಗಾದ್ರೂ ಗೊತ್ತಿಲ್ಲದೆ ಇರೋರಿಗೆ ಐಡಿಯಾ ಸಿಗಲಿ ಅನ್ನೋದಕ್ಕೋಸ್ಕರ ಕಂಪ್ಲೀಟ್ ಆಗಿ ಒಂದು ಸೀರೀಸ್ ಥರ ಶೇರ್ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇರೋರು ಮಾತ್ರ ಸ್ಕಿಪ್ ಮಾಡ್ದಿರಾ ನೋಡಿ. ಸೊ ಐಕಿಯಾ ಇದೊಂದು ಸ್ವೀಡಿಶ್ ಸ್ಟೋರ್ ಆಗಿರೋದ್ರಿಂದ ಇವರು ಫಾಲೋ ಮಾಡೋದು ಡೆಮೋಕ್ರೆಟಿಕ್ ಡಿಸೈನ್ ಅನ್ನೋ ಕಾನ್ಸೆಪ್ಟ್. ಡಿಸೈನ್, ಕ್ವಾಲಿಟಿ, ಸಸ್ಟೈನಬಿಲಿಟಿ ಆ್ಯಂಡ್ ಪ್ರೈಸ್ ಎಲ್ಲವೂ ಬ್ಯಾಲೆನ್ಸ್ ಮಾಡಬೇಕು. ಅದಕ್ಕೆ ಐಕಿಯಾ ಐಟಮ್ಸ್ ಸ್ಟೈಲಿಶ್ ಪ್ಲಸ್ ಬಜೆಟ್ ಫ್ರೆಂಡ್ಲಿ. ಸೊ ನೀವು ಈಗಾಗಲೇ ನೋಡ್ತಿರೋ ಹಾಗೆ ಈ ಸ್ಟೋರಲ್ಲಿ ವಾಕ್ ಮಾಡ್ತಾ ಇದ್ದಾಗ ಈಚ್ ರೂಮ್ ಸೆಟಪ್ ನಿಮಗೆ ರಿಯಲ್ ಹೋಮ್ ಐಡಿಯಾಸ್ ಕೊಡ್ತಾ ಹೋಗುತ್ತೆ. ಸ್ಮಾಲ್ ಸ್ಪೇಸ್ಗೆ ಸ್ಮಾರ್ಟ್ ಸ್ಟೋರೇಜ್, ಕಿಡ್ಸ್ ರೂಮ್ಗೆ ಕ್ಯೂಟ್ ಸೆಟಪ್ಸ್, ಲಿವಿಂಗ್ ರೂಮ್ಗೆ ಕೋಸಿ ಕಾಂಬಿನೇಷನ್ಸ್. ನಿಮ್ಮ ಮನೆ ಏನು ಸೈಜ್ ಇದ್ರೂ ಐಕಿಯಾ ಅಲ್ಲಿ ಆಲ್ವೇಸ್ ಒಂದು ಸೊಲ್ಯೂಷನ್ ಸಿಗುತ್ತೆ. ಸೊ ನಿಮಗೆ ಗೊತ್ತಾ, ಐಕಿಯಾ ಅಲ್ಲಿ 12,000+ ಪ್ರಾಡಕ್ಟ್ಸ್ ಇರುತ್ತೆ ಆ್ಯಂಡ್ ಎವ್ರಿ ಪ್ರಾಡಕ್ಟ್ಗೆ ಸ್ವೀಡಿಶ್ ನೇಮ್ ಇರುತ್ತೆ. ದೀಸ್ ನೇಮ್ಸ್ ಆರ್ ಆ್ಯಕ್ಚುಲಿ ಪ್ಲೇಸಸ್, ಪೀಪಲ್ ಆ್ಯಂಡ್ ವರ್ಡ್ಸ್ ಫ್ರಮ್ ಸ್ವೀಡನ್. ನೀವು ವಿಸಿಟ್ ಮಾಡಿದಾಗ ಅಬ್ಸರ್ವ್ ಮಾಡಿ ಸೊ ನಿಮಗೊಂದು ಐಡಿಯಾ ಸಿಗುತ್ತೆ. ಸೊ ಈ ಸ್ಟೋರಲ್ಲಿ ವಾಕ್ ಮಾಡ್ತಾ ಇದ್ದಾಗ ಯು ಆರ್ ವಾಕಿಂಗ್ ಥ್ರೂ ಅ ಸ್ವೀಡಿಶ್ ಸ್ಟೋರಿ ಬುಕ್. ಐಕಿಯಾ ಲೇಔಟ್ ಇಂಟೆನ್ಷನಲಿ ಮೇಸ್ ಸ್ಟೈಲ್ ಡಿಸೈನ್ ಮಾಡಿರ್ತಾರೆ. ಮೇಸ್ ಸ್ಟೈಲ್ ಯಾಕೆ ಅನ್ನೋದಾದರೆ, ನೀವು ಸ್ಟೋರಲ್ಲಿ ಒನ್ ಫಿಕ್ಸ್ಡ್ ರೂಟ್ ಫಾಲೋ ಮಾಡಬೇಕು. ಲೆಫ್ಟ್, ರೈಟ್, ಕರ್ವ್, ಸರ್ಕಲ್, ಹೀಗೆ ಫುಲ್ ಸ್ಟೋರ್ ಎಕ್ಸ್ಪ್ಲೋರ್ ಮಾಡಿ ಹೋಗಬೇಕು. ಐಕಿಯಾ ಪರ್ಪಸ್ಲಿ ಮೇಕ್ಸ್ ಯು ವಾಕ್ ಥ್ರೂ ಲಿವಿಂಗ್ ರೂಮ್ ಸೆಕ್ಷನ್, ಬೆಡ್ರೂಮ್ ಸೆಕ್ಷನ್, ಕಿಚನ್ ಸೆಟಪ್ಸ್, ಕಿಡ್ಸ್ ಸೆಕ್ಷನ್, ಮಾರ್ಕೆಟ್ ಪ್ಲೇಸ್, ವೇರ್ ಹೌಸ್. ಸೊ ಯು ಕಾಂಟ್ ಸ್ಕಿಪ್ ಎವ್ರಿಥಿಂಗ್, ಗೋ ಸ್ಟ್ರೈಟ್ ಟು ದ ಎಂಡ್ ಜಸ್ಟ್ ಲೈಕ್ ಅ ಮೇಸ್. ಯಾಕೆ ಈ ಥರ ಅನ್ನೋದಾದರೆ, ನಿಮಗೆ ಇನ್ಸ್ಪಿರೇಷನ್ ಸಿಗೋದಕ್ಕೆ, ಇಷ್ಟೊಂದು ಪ್ರಾಡಕ್ಟ್ಸ್ ನೋಡೋದಕ್ಕೆ, ಸ್ಮಾಲ್ ಕ್ಯೂಟ್ ಐಟಮ್ಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ, ಅಂದರೆ ಶಾಪಿಂಗ್ ಮಾಡೋ ಐಡಿಯಾನೇ ಇರಲ್ಲ, ಸ್ಟಿಲ್ ಇಷ್ಟ ಆಗಿ ತೊಗೊಂಡ್ಬಿಡ್ಬೇಕು ಅನ್ನೋ ಒಂದು ಕಾನ್ಸೆಪ್ಟು. ಆ್ಯಂಡ್ ಲಾಸ್ಟ್ ಕಾರ್ಟಲ್ಲಿ ಎಕ್ಸ್ಟ್ರಾ ಥಿಂಗ್ಸ್ ಆ್ಯಡ್ ಮಾಡ್ಕೊಳ್ಳೋದಕ್ಕೆ. ಸೊ ಯು ಎಕ್ಸ್ಪ್ಲೋರ್ ಮೋರ್, ಗೆಟ್ ಮೋರ್ ಐಡಿಯಾಸ್ ಆ್ಯಂಡ್ ಡಿಸ್ಕವರ್ ಸ್ಮಾಲ್ ಯೂಸ್ಫುಲ್ ಥಿಂಗ್ಸ್ ಆನ್ ದ ವೇ. ಅದಕ್ಕೆ ಕಾರ್ಟಲ್ಲಿ ಆಲ್ವೇಸ್ ಅನ್ಪ್ಲಾನ್ಡ್ ಎಕ್ಸ್ಟ್ರಾ ಐಟಮ್ಸ್ ಬಂದ್ಬಿಡುತ್ತೆ. ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಐಕಿಯಾ ಅಲ್ಲಿ 60% ಐಟಮ್ಸ್ ಸಸ್ಟೈನಬಲ್ ಮೆಟೀರಿಯಲ್ಸ್ ಇಂದ ಮಾಡಿರ್ತಾರೆ. ಬ್ಯಾಂಬೂ, ರೀಸೈಕಲ್ಡ್ ವುಡ್, ರೀಸೈಕಲ್ ಪ್ಲಾಸ್ಟಿಕ್. ಸೊ ಡೆಕೋರ್ ಕ್ಯೂಟ್ ಪ್ಲಸ್ ಇಕೋ ಫ್ರೆಂಡ್ಲಿ. ಆ್ಯಂಡ್ ಆಫ್ ಕೋರ್ಸ್ ಐಕಿಯಾ ಫುಡ್. ಇಷ್ಟೊತ್ತು ಬರೀ ಫರ್ನಿಚರ್ ಬಗ್ಗೆ ಮಾತಾಡ್ತಾ ಇದೆ, ಸೊ ಫುಡ್ ಬಗ್ಗೆ ಕೂಡ ಮಾತಾಡೋಣ. ಇಲ್ಲಿ ಮೀಟ್ ಬಾಲ್ಸ್ ಮತ್ತು ಪ್ಲಾಂಟ್ ಬೇಸ್ಡ್ ಆಪ್ಷನ್ಸ್ ಕೂಡ ಇರುತ್ತೆ. ಶಾಪಿಂಗ್ ಮಾಡಿ ಸುಸ್ತಾಗಿ ಹೊಟ್ಟೆ ಹಸುವಾಗುತ್ತಲ್ವ, ಆವಾಗ ರೆಸ್ಟೋರೆಂಟ್ ಕೂಡ ಇರುತ್ತೆ, ಅಲ್ಲಿ ಸ್ವೀಡಿಶ್ ಫುಡ್ ಕೂಡ ಟ್ರೈ ಮಾಡಬಹುದು. ನಾವು ಚಾಕ್ಲೇಟ್ಸ್ ಟ್ರೈ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಸೊ 3 ತೊಗೊಂಡ್ವಿ, ಅದರಲ್ಲಿ 1 ತುಂಬ ಚೆನ್ನಾಗಿತ್ತು. ಯಾವುದು ಅಂತ ಹೇಳ್ತೀನಿ. ಈ ಸ್ಟೋರಲ್ಲಿ ಪುಟ್ ಮಕ್ಕಳಿಗೆ ಟಾಯ್ಸ್ ಅಂತೂ ತುಂಬ ಚೆನ್ನಾಗಿದೆ. ಸೊ ನನ್ನ ದೊಡ್ಡ ಮಗಳು ಕೂತ್ಕೊಳ್ಳೋಕ್ಕೆ ಬಿಡಲ್ಲ, ನೋಡ್ಬೋದು ಚಿಕ್ಕವ್ರು ಎಷ್ಟು ನಾಟಿ ಇರ್ತಾರೆ ಅಂತ. ಸೊ ಮನೆಯಲ್ಲೂ ಹಿಂಗೆ, ಹೊರಗಡೆನೂ ಅಷ್ಟೇ, ಎಲ್ಲೂ ಅವಳನ್ನ ಕೂತ್ಕೊಳ್ಳೋಕೆ ಬಿಡಲ್ಲ. ಫಸ್ಟ್ ಎದ್ದೇಳು ಅಂತ ಎದ್ದೇಳಿಸ್ಬಿಡೋದು. ಸರಿ, ಆಮೇಲೆ ಅವಳು ಬಂದು ಟ್ರೈ ಮಾಡಬೇಕಷ್ಟೇ. ಸೊ ನಮ್ಮ ಮನೆಯಲ್ಲಿ ಈ ಥರ ಹಾರ್ಸ್ ಎಲ್ಲ ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ತಂದುಕೊಟ್ಟಿದ್ದೆ. ಎಲ್ಲಿಂದ ಅನ್ನೋದಾದರೆ ಚನ್ನಪಟ್ಟಣದಿಂದ. ಸೊ ಚನ್ನಪಟ್ಟಣ ಗೊತ್ತಲ್ವಾ, ಬೊಂಬೆಗಳ ನಾಡು. ಅಲ್ಲಿಂದ ನಾನು ಸಿಕ್ಕಾಪಟ್ಟೆ ಟಾಯ್ಸ್ಗಳು ತರ್ತಾ ಇದ್ದೆ ಮಕ್ಳಿಗೆ ಆಟ ಆಡೋದಕ್ಕಾಗಿರ್ಬೋದು. ಫಸ್ಟ್ ಟೈಮ್ ಮಗು ಹೆಜ್ಜೆ ಇಟ್ಟಾಗ, ಅಂದರೆ ಫಸ್ಟ್ ಟೈಮ್ ನಡೆಯೋಕ್ಕೆ ಶುರು ಮಾಡೋದಕ್ಕೋಸ್ಕರ ಬೇಬಿ ವಾಕರ್ ಕೂಡ ನಾನು ಚನ್ನಪಟ್ಟಣ ಟಾಯ್ ಅಂಗಡಿಯಿಂದನೇ ತೊಗೊಂಡು ಬಂದಿದ್ದೆ. ಎಲ್ಲ ಮಾಡ್ರನ್ ಆಗಿರೋ ಅಂಥದ್ದು ಅಮೆಝಾನಲ್ಲಿ ಬೇಬಿ ಮಟರ್ ಎಲ್ಲ ಸಿಗ್ತಾ ಇತ್ತು. ಬಟ್ ನಂಗೆ ಏನೋ ಒಂಥರ ಸೆಂಟಿಮೆಂಟ್, ಹಾಗೆ ಫುಲ್ ಒಂದು ವಾಲ್ ಕ್ರಿಯೇಟ್ ಮಾಡಬೇಕಂತ ಅಂದ್ಕೊಂಡು ಒಂದಷ್ಟು ಐಟಮ್ಸ್ನ ಕಲೆಕ್ಟ್ ಮಾಡ್ತಾ ಇದ್ದೆ. ಬಟ್ ಅಷ್ಟರಲ್ಲಿ US ಬಂದೆ. ಸ್ಟೋರ್ ಎಕ್ಸ್ಪ್ಲೋರ್ ಮಾಡ್ತಾ ಹಳೆ ಮೆಮೊರೀಸ್ ಕೂಡ ಬಂತು. ಸೊ ಮುಂದಿನ ವ್ಲಾಗಲ್ಲಿ ಸಿಗೋಣ, ಏನೇನು ತೊಗೊಂಡೆ ಅಂತ ಶೇರ್ ಮಾಡ್ತೀನಿ.